ಅಲ್ಲ ಸ್ವಲ್ಪ ಗೌರವ ಬಿಡ್ಬೇನು? ಗೌರವ ದಿಲ್ಲಿಗೆ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀರಿ. ವಿದ್ಯಾಸಂಪತ್ಪ್ರದಾಯಕಾಯ ನಮಃ ಕಪಿಸೇನಾನಾಯಕಾಯ ನಮಃ ಭವಿಷ್ಯತ್ಚತುರಾರುಣಾಯ ಮಾಂ ಕುಮಾರ ಬ್ರಹ್ಮಚಾರಿಣೇ ಮಾಂ ಮಂಗಳಾದಿತ್ಯಮದೇ ಮಾಂ ತಲತ್ಕಾಲತನ್ನತಲಮ ಮಾನಸಿಕೋತ್ತರಾಯ ನಮಃ ಸರ್ವ ವಿದ್ಯಾತತ್ಪಜ್ಞಾಯ ಮಾಂ ಮಹಾಬಲಪರಮ ವಿಘ್ನವಿನಾಶಕಾಯ ನಮಃ ಓಂ ಲಂಬೋದರಾಯ ನಮಃ ಓಂ ಗಜಾನನಾಯ ನಮಃ ಓಂ ಗಜಮುಖನೇ ನಮಃ ಓಂ महागणाधिपतये नमः इति नाम पूजां समर्पयामि. हरिः ओम् सर्वोपचार पूजां समर्पयामि. आञ्जनेयं वायुसूनं देवकार्यपुरन्दरं विजिताभ्यं राक्षसान्तं रामाम्यत्र सादरम् आञ्जनेयं विजिवाचनानन आञ्जनेयकमर्यग्रहम् आविजाततमूलवासिनम् भावयामि पवमाननन्दनम् आपरिमङ्कटमङ्कटाय विद्महे वायुपुत्राय धीमहि तन्नो हनुमत् प्रचोदयात्. अस्य वर्तामनं दिव्यमहाजनानां कुटुम्बस्य सर्वानिष्टनिवारणं सकलपीडापरिहारनिष्ठकाम्यार्थं आञ्जनेयस्वामी कृपाशीर्वादसिद्ध्यर्थेन आह्वानपत्रिका देवता ಇವಾಗ 15 ಐತಲ್ಲ ಅದರಲ್ಲಿ 10 ಮಾಡ್ಕೋ ಇವಾಗ ಮೈನಸ್ ಮಾಡ್ಕೋ 9 ಅದು ಮೈನಸ್ ಆತೈತಲ್ವ 450 ಅದು ಮೈನಸ್ ಆತೈತಲ್ವ ಹೆಂಗೆ ಅಂತ ಅರ್ಥ ಆಗಿಲ್ಲ ನನಗೆ. ನಾನು ಬಡವ. ಕರೆಕ್ಟ್ ಆಯ್ತು ಬ್ರೋ, ಲೆಕ್ಕ ಕರೆಕ್ಟ್ ಆಯ್ತು ಬ್ರೋ. 450 ಎಷ್ಟಿದೆ ಮುಂಚೆ 25 × 15 ಎಷ್ಟು ಹೇಳಿದ ಇವಾಗ 75,000 ಹೇಳಿದ. 75,000 ಹಾ 60 ರೂಪಾಯಿ ಅಡಿಗೆ ಅಂತ ಹೇಳಿರೋದು. ಇವಾಗ 50 × 16 ಮಾಡು. 60 ರೂಪಾಯಿ ಅಡಿಗೆ 50 × 60 15.5 ಏನೋ ಬಂದಿತ್ತಲ್ಲ. 16 ಅಷ್ಟೇ. ಮುಂದೆ ಕಡೆ ಜಾಸ್ತಿ ಅಡಿ ಇಂಟು 60 48,000 ಇದೆ. 50,000 ಶೆಟ್ಟಿಗೆ ಹೋಲ್ಸೇಲ್ ಆಗಿ ಒಪ್ಸಿದ್ರೆ ಒಂದು 40,000 ಜಾಸ್ತಿ ಆಯ್ತು. 30 ಕೊಡ್ಸ್ಬೇಕು ಶೆಡ್ 30. ಅದು ಆಮೇಲೆ ಒಂದು ಡೆಕೋರೇಷನ್ ಎಲ್ಲ ಸೇರಿ ಒಂದು ಅದೇ ಕಣ ಅದೇ ಅವ್ರಿಗೆ ಹೋಲ್ಸೇಲ್ ಆಗಿ ಒಪ್ಸಿದಾಗ ಕಮ್ಮಿ ಮಾಡಿಸ್ಬೋದು. ಎಲ್ಲ ಶೆಡ್ ಕ್ಯಾಮ್ರಾಗ ಅದೆಷ್ಟು ಹೇಳ್ತಾನೋ. ಕ್ಯಾಮ್ರಾನೇ ಕಾಸ್ಟ್ಲಿ ಇರೋದು. ಈಗ ಲಾಸ್ಟ್ ಟೈಮ್ ಕನೆಕ್ಟ್ ಮಾಡಿದ್ದಲ್ಲ ಅವನ್ನ ಸ್ವಲ್ಪ ಕೇಳೋದು ಅದೇ ಅವನ್ನ ಕಾಂಟ್ಯಾಕ್ಟ್ ಬಿಟ್ಟು ಫ್ರೆಂಡ್ಸ್ ಆಗಿ ಇಲ್ಲಿ ಒಂದ್ ತಿಂಗಳಾದ್ಮೇಲೆ ಅಲ್ಲೇ ಹೋಗ್ಬಿಟ್ಟು ಹಾಕ್ಸ್ಕೊಬರ್ಬೇಕು. ಮುಗಿಸ ಮದ್ವೆ ತರ ಮಾಡ್ಕೊಡ್ತೀವಿ ಎಲ್ಲ ಬದ್ಕಂಡು ಇನ್ಸ್ಟಾಗ್ರಾಮ್ ಲಾಗ್ ಹಾಕ್ಬಿಡೋದು ಯೂಟ್ಯೂಬ್ ಅಲ್ಲಿ. ಹೆಂಗಿರ 5 ನಿಮಿಷ ಮಾಡ್ತೀವಿ, 3 ನಿಮಿಷ ಎಕ್ಸ್ಟ್ರಾ ಮಾಡೋಣ. 5 ನಿಮಿಷ 2 ದಿವಸ ಮುಂದೆ ರೆಡಿ ಹಾಕ್ಸ್ಬಿಡೋಣ. ಎಲ್ಲ ಬಂದಿಲ್ಲ ನೋಡಿ ಬರ್ಕೊಡು. ಎಲ್ಲೋ ಶಶಿಗೆ ಬಾರು ಇಲ್ಲೇ ಬಂದು ಬರ್ಕೊಡು. ಬರೀತೀನಾ ಬರೋ ಅವನ್ ವಿಡಿಯೋ ಮಾಡ್ತಿರೋದು ನಾಚ್ಕೊಂಡು ಹೊರಟು. ಗೌರಿ ಗಣೇಶ 1 ಲಕ್ಷ ಬೇಕು. ಅವೆಲ್ಲ ಹೆಸರು ಕ್ಲಿಯರ್ ಮಾಡು. ಪೂರ್ತಿ ಬುಕ್ಕೆ ಬರ್ತೀವಿ ಕಣೋ. 3,900 ರೂಪಾಯಿ ಕಾರ್ಡು. ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಇವತ್ತಿಂದ ಹೊಸ ವ್ಲಾಗ್ ಸ್ಟಾರ್ಟ್ ಆಗ್ತೈತೆ. ಇಷ್ಟು ದಿನ ಸ್ವಲ್ಪ ಬ್ಯುಸಿ
ಇನ್ಮೇಲೆ ಬಾಯ್ಸ್ ಜೊತೆ ಬಿಸಿ. ಗಣೇಶನ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ. ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗೋರೆ. ವೈಭು ಏನೋ ಬರೀತವನೆ. ಲೆಕ್ಕಾಚಾರ ವೈಭುದ ಈ ಸತಿ. ಕನ್ಸು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಈಗ ಲೆಕ್ಕಾಚಾರ ಮಾಡ್ತಾ ಇದೀವಿ ಯಾವ್ದಾದಕ್ಕೆ ಎಷ್ಟೆಷ್ಟು ಪ್ಲಾನ್ ಆಗ್ತದೆ ಅಂತ. ಹೇಳ್ರಪ್ಪ ಒಬ್ಬೊಬ್ರು ಒಂದೊಂದೇ. ಗಣೇಶ ಬುಕ್ ಮಾಡ್ಬೇಕು ಇವತ್ತು ಹೋಗಿ. ಗಣೇಶ ಬುಕ್ಕಿಂಗು ಇವತ್ತು. ಎಲ್ಲಿ ನೋಡಿದೀವಿ ಮಚ್ಚಿ ಗಣೇಶನ? ಯಶವಂತಪುರ ಗೈಸ್ ಯಶವಂತಪುರದಲ್ಲಿ ನೋಡಿರೋದು. ಬ್ರಿಡ್ಜ್ ಕೆಳಗಡೆ, ಬ್ರಿಡ್ಜಿಂದ ಮುಚ್ಚು ಮುಂದೆ ಬ್ರಿಡ್ಜು. ಯಾವ ಬ್ರಿಡ್ಜು? ಯಶವಂತಪುರ ಬ್ರಿಡ್ಜು 100% ನೋಡಿದ್ಯಾ? ಯಶವಂತಪುರ ಇಲ್ಲ ಇಲ್ಲ, ಯಶವಂತಪುರ 100% ಹತ್ರ ಸ್ಟ್ರೈಟ್ ಹೋದ್ರೆ ಯಶವಂತಪುರ ಬರ್ತದೆ. ಮೆಜೆಸ್ಟಿಕ್ ಹತ್ರ ಬರೀ ಇಂಥದೆಯ. ಗಣೇಶನ್ನ ನೋಡ್ಕೊಂಡ್ ಬಂದಿದೀವಿ. ಇವತ್ತು ಹೋಗಿ ಬುಕ್ ಮಾಡಿ ಕನ್ಫರ್ಮ್ ಮಾಡಿ ಅಡ್ವಾನ್ಸ್ ಕೊಟ್ಟು ಬರಬೇಕು. ಗಣೇಶನ್ಗೆ 1 ಲಕ್ಷ ಹಾಕು. ಗಣೇಶಂದು ಸ್ಪಾನ್ಸರರು ಇವ್ರ ಫ್ಯಾಮಿಲಿಯಿಂದ. ಗಣೇಶನ್ ಸ್ಪಾನ್ಸರು ನಮ್ಮ ವೈಭು. ಗೌರಿ ಸ್ಪಾನ್ಸರ್ ಮಾಡಬೇಕು. ಬಂದದ ಚೇತು ಏನು ಎಷ್ಟು ಗಣೇಶ 1 ಲಕ್ಷ ಆಯ್ತು. ಶೆಡ್ಡು ಡೆಕೋರೇಷನ್ ಎಲ್ಲ ಸೇರಿ. ಫ್ಲವರ್ಗೆ ಎಷ್ಟು? 60. ಫ್ಲವರ್ ಇದು 350 ಆಯ್ತು. ಫ್ಲವರ್ ಡೆಕೋರೇಷನ್ಗ ಫ್ಲವರ್ ಒಂದು ಗಣೇಶನ್ಗೆ ಎಲ್ಲ ಸೇರಿ ಒಂದು 30,000. ಏನಕ್ಕೆ 30,000 ಹೂವು? ಹೂವು ಅಂತಾನೆ ಬರೀ ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಹಾರ ಎಲ್ಲ 30. ಫ್ಲವರ್ ಡೆಕೋರೇಷನ್ ಅದು ಇದೆಲ್ಲ ಕೊಡ್ತಾನೆ. ಹಾರ 30. ಓಕೆ 3 ಲಕ್ಷ ಹಾಕಿದ್ದೀನಿ. ಆಯ್ತು. ಟಮ್ಟರ್ ಹೇಳ್ಬೇಕು. ಟಮ್ಟರು 53,000 ಪ್ಲಸ್ ಅವರಿಗೆ ನಿಮ್ಮರ ಅವರಿಗೆ ಅದು ಒಂದು 55 2,000 ರೂಪಾಯಿ ಕೊಡ್ತೀವಿ. ಕೊಟ್ಬಿಡ್ಬಾರ್ದು. ಏನ್ ಕೊಡ್ಬೇಕು? ನವೀನ ಹೇಳ್ದಂಗೆ ಮಚ್ಚಿ 2,000 ಕೊಟ್ಬಿಡೋಣ. ವೈಭವ್ ಇದನ್ನೆಲ್ಲ ಬ್ಲಾಗಲ್ಲಿ ಹಾಕ್ಬೋದಾ? ನಾನು ಮಾತಾಡೋದು ಗೊತ್ತಿಲ್ಲ, ಸುಮ್ಮನೆ ಬೇಡ. ನೆಕ್ಸ್ಟು ಲೈಟಿಂಗ್ಸು. ಎಷ್ಟು ಲೈಟಿಂಗ್ಸ್ 1 ಲಕ್ಷ 1 ಲಕ್ಷ ಹಾಕು. ಲೈಟಿಂಗ್ಸ್ 1 ಲಕ್ಷ. ಅಂದಾನಕ್ಕೆ ಜಾಸ್ತಿ ಖರ್ಚಾಗೋದು. 2.5 ಲಕ್ಷ ಬೇಕು ಅಂದಾನಕ್ಕೆ. ಆರ್ಕೆಸ್ಟ್ರಾ ಬೇಕಪ್ಪ ಚೇತು. ಹುಡುಗ ನಾಡ ಹುಡುಗ ಜಿಗಿ ಯಾಕೆ ಆರ್ಕೆಸ್ಟ್ರಾ ಅಲ್ಲ? ಆರ್ಕೆಸ್ಟ್ರಾಗ ಆಗ್ತದೆ 1 ಲಕ್ಷ. ಎಲ್ಲ ಸೇರಿ 1 ಲಕ್ಷ ಆಗ್ತದೆ. 1,20,000. ಗೈಸ್ ಆರ್ಕೆಸ್ಟ್ರಾದವರು ಯಾರ ಎಲ್ಲಿ ನೋಡಿ ಆರ್ಕೆಸ್ಟ್ರಾ? ಇಲ್ಲಿರೋರಲ್ಲ, ವರ್ಕರ್ಸ್ ಬೇರೆ ಕಡೆಯಿಂದ ಈವೆಂಟ್ ಮಾಡೋದು ಇಲ್ದಿರೋದು. ಹಲೋ ನೆಕ್ಸ್ಟ್ 9802 ಫೋರ್ಕ್ ಲಿಫ್ಟ್ ಅದೊಂದು 5,000 ಸಾವಿರ. ಕುಮಾರ್ ಅಂಕಲ್ ಅವ್ರಿಗೆ ಗೊತ್ತಿರೋದ್ರೆ ಸೌಂಡ್ ಮ್ಯೂಸಿಕ್. ಗೈಸ್ ಈ ಸತಿ ಸಿಕ್ಕಾಪಟ್ಟೆ ಅದ್ದೂರಿ ಪ್ಲಾನ್ ಮಾಡ್ತಾರೆ ಹುಡುಗರು. ಗಣೇಶ 10 ಅಡಿ ಬರ್ಬೋದು ಪ್ಲಾನ್ ಆಗೈತೆ. ಆರ್ಕೆಸ್ಟ್ರಾದ ನಿಂಗೆ ನಮ್ಮ ನವೀನ ಫೋನ್ ಮಾಡು. ಪಿಣ್ಯ ಅವ್ರದಾ ಸರ್? ಏನು? ಹಾಂ ಸರ್, ಪಿಣ್ಯ ಸರ್ ಇಲ್ಲಿ ಹತ್ರ ಸರ್, ತಿಪ್ಪೇನಹಳ್ಳಿ ಸರ್. ಅದೇ ಇಂಟರ್ಮೇಜ್ ಇದೆಯಲ್ಲ, ಇಂಟರ್ಮೇಜ್ ಒಳಗಡೆ ಬರುತ್ತೆ. ಹಾಂ, ಆಫ್ಟರ್ ಸ್ಟುಡಿಯೋ ಆದಮೇಲೆ.
ನಾನು ಮಿಸ್ ಕಾಲ್ ಅದೇ ಕೊಟ್ಟಿದ್ದೆ, ಅದೆಲ್ಲ 140 ಮಾಡ್ಕೊಡ್ತೀನಿ ಬ್ರದರ್. ಡ್ರೆಸ್ ಲೈಟ್ಸ್, ಹಾಂ ಸೌಂಡ್, ಒಬ್ರು ಸರಿಗಮಪ ಸಿಂಗರು, ಹಾಂ ಡ್ಯಾನ್ಸರ್ಸ್ ಎಲ್ಲ ಸೇರಿ. ಡ್ಯಾನ್ಸರ್ಸು ಇವರು ಕಾಮಿಡಿ ಕಿಲಾಡಿಗಳು ಕಾಮಿಡಿ ಕಿಲಾಡಿಗಳು ಇಲ್ಲ ಇದ್ರಲ್ಲಿ. ಹೌದಾ ಸರಿ ಸರ್, ಹಂಗಾರೆ ಇವಾಗ 1:40 ಅಂದರೆ ಡ್ರೆಸ್ ಫುಲ್ ಬಾಕ್ಸ್ ಹಾಕ್ತೀರಾ? ಯಾವ ಥರ ಡ್ರೆಸ್ ಹಾಕ್ತೀರಾ? ನಂಗೆ ವೀಡಿಯೋ ಕಳ್ಸ್ಕೊಡ್ತೀರಾ ನಿಮಗೆ? ಗೋಲ್ ಪೋಸ್ಟ್ ಫುಲ್ ವಾಟ್ಸಪ್ ಮಾಡ್ತೀರಾ ವೀಡಿಯೋದ್ರಲ್ಲಿ? ನನಗೆ ಆಯ್ತು ಹಾಕ್ತೀನಿ ನಿಮ್ಮ ನಂಬರ್ಗೆ. ಇವಾಗ ಸದ್ಯಕ್ಕೆ ಬಿಸಿ ಇದೀನಿ ನಾನು ಆಕ್ಚುಲಿ. ಹಾಂ ಅಲ್ಲ, ನೀವು ಹೇಳಿದ್ರೆ ನಾವು ಅಡ್ವಾನ್ಸ್ ಹಾಕ್ಕೊತೀವಿ ಸರ್. ಅದಕ್ಕೂ ಸರ್ ನೀವು ಅದು ಗೊತ್ತಾಯ್ತು. ಡ್ರೆಸ್ ಅಂದ್ರೆ ಗೋಲ್ ಪೋಸ್ಟ್ ಹಿಂದೆ ಅಷ್ಟೇ ಬರುತ್ತೆ. ಹಿಂದೆ ಅಷ್ಟೇನಾ? ಫುಲ್ ಬಾಕ್ಸ್ ಬರಲ್ವಾ? ಬಾಕ್ಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ ಸರ್. ಹೌದಾ? ಎಲ್ಲ ನಿಮ್ಮ ಬಜೆಟ್ ತಕ್ಕನಾಗಿ ಮಾಡ್ಬೇಕಲ್ವಾ? ಸರಿಗ ಬಸ್ಸಿಂದ ಯಾರು ಬರ್ತಾರೆ ಸರ್ ಇವಾಗ? ಯಾರಿ ಮಾಲು ಸೂಜಿ ಮಾಲೆ ಕಂಡ ಮಾಲು. ಹೋದ ಮೇಲೆ ಭೂಮಿ ಎಲ್ಲ ಬರಡಾಗಿದೆ, ನನ್ನ ಮನಸ್ಸಿನ ತಳಮಳ ಬಿರುಸಾಗಿದೆ. ಜಯ ಹನುಮಾನ್ ಓಡ್ರೋ 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 ಇದು ಸರ್ಜಾಡ್ಡ, ಓಡ್ರೋ 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 ಇದು ಸರ್ಜಾಡ್ಡ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಯಾರು ಒಬ್ರು ನೋಡ್ಬೇಕು ಅದೇ ಇನ್ನೂ ಮಾತಾಡಿಲ್ಲ ನಾವ್ ಯಾರ ಹತ್ರನು. ಹಾಂ ಬೇಕಾದ್ರೆ ಮಾತಾಡೋಣ ಅದು. ಸರ್ ಇದು ನಮ್ಮ ಡೇಟ್ 15 ಸರ್, 15th. ಸ್ವಲ್ಪ ಬಿಸಿ ಇದೆ. ನಾನು ಕೇಳ್ಬಿಟ್ಟು ಹೇಳ್ತೀನಿ ಯಾರು ಬರ್ತಾರೆ. ನೀವು ಒಂದು ಮೆಸೇಜ್ ಹಾಕಿ ಯಾರು ಬೇಕು ನಿಮ್ಗೆ. ಯಾರು ಬೇಕು ಅಂತ ಮೆಸೇಜ್ ಹಾಕ್ತೀವಿ, ನಿಮ್ಗೆ ವಾಟ್ಸಪ್ ಮಾಡ್ತೀವಿ. ಇದು ನಮಗೆ ಇವಾಗ ಏನೇನು ಹೇಳಿ ರಿಕ್ವೈರ್ಮೆಂಟ್ ಏನು ಹೇಳಿದ್ರಿ ಇವಾಗ? ರಿಕ್ವೈರ್ಮೆಂಟ್ ಹೇಳಿ ನಿಮ್ಮದು ಏನೇನಿದೆ ಅಂತ. ಇವಾಗ ಬೇಸ್ ಎಷ್ಟು ಆಗ್ತೀರಾ, ಟಾಪ್ ಎಷ್ಟು ಆಗ್ತೀರಾ ಸರ್ ನೀವು? 12 ಬೇಸು, ಟಾಪು 12 24. ಓಕೆ. ಇದು ಸರ್ ಇದು ಶಾರ್ಪಿ ಹಾಂ, ಲೈಟ್ಸ್ ಆದರೆ ಲೈಟ್ಸು ಹಾಂ 24 LED ಲೈಟ್ಸು. ಓಕೆ. ಸೊ LED ಸ್ಕ್ರೀನು 10 ಕನ್ನಡ ಹಾಕಿದ್ದೀರಾ? ಓಕೆ. ಅದು LED ಸ್ಕ್ರೀನ್ ಇರಲಿ. ಆಮೇಲೆ ಡ್ಯಾನ್ಸರ್ಸ್ ಎಷ್ಟು ಸರ್? 5 ಜನ ಡ್ಯಾನ್ಸರ್ಸು. ಇದು ಜೆಂಟ್ಸು? ಜೆಂಟ್ಸ್ 3, ಲೇಡೀಸ್ 5? ಅಲ್ಲ ಸರ್, ಜೆಂಟ್ಸ್ 3, ಲೇಡೀಸ್ 5 ಜನ ಸರ್. 4+4 ಹಾಕಿ ಸರ್. 4+4 ಮಾಡ್ಕೊಡಿ ಸರ್. ನಿಮ್ಮ ಅಪ್ಪ ಕೊಡ್ತಾನೆ. ಇಲ್ಲ 4+4 ಆದ್ರೂ ಮಾಡಿ, ತೀರಾ ಕಮ್ಮಿ ಆಯಿತು. ಹಾಂ ಸರಿ ಆಯ್ತು, ಸಿಂಗರ್ ಹೇಳ್ತೀವಿ ನಾವು ಕಾಲ್ ಮಾಡಿ. ಓಕೆ ಓಕೆ ಮಾಡಿ. ಸರಿಗಮಪ ಸಿಂಗರು ಸಿಂಗರ್ ಅಂದ್ರೆ ಹನುಮಂತು ಅಂತಲ್ಲ, ವಿಜಯ್ ಪ್ರಕಾಶ್. ಒಳ್ಳೆ ಟ್ಯಾಲೆಂಟ್ ಹರ್ಷ. ಮಾಡ್ತಾನ ಒಂದು 3-4 ಹೆಸರು ಹೇಳಪ್ಪಿ. ನೋಡಿದಾದ್ಮೇಲೆ ಇನ್ನೇನ್ಗೆ 1:40 ಇಲ್ಲೇ ಅವರೇನು ಸ್ಪೆಲ್ಲಿಂಗ್ ಕಟ್ಸಂಬಿಟ್ಟು ಅವನಲ್ಲ ಬಿಟ್ಟು ಅವ್ರು ಹರ್ಷ ಅಂತ 3-4 ಹೆಸರು ಹೇಳು. 1:40 ಏನ್ಕೋ ಜಾಸ್ತಿ ಆಯ್ತು ನಾವು ಒಂದನೇ ಸುಮ್ಮನೆ ಕೇಳೋಣ. ಬಜೆಟ್ ಸೋನು ಮೆಲೋಡಿಸ್ ಕೇಳಲ್ಲ? ಹಾಂ ಸೋನು ಮೆಲೋಡಿಸ್. ಸೋನು ಮೆಲೋಡಿಸ್ ಲಾಸ್ಟ್ ಟೈಮ್ ಬೇರೆ ಬ್ಯಾಚ್ ಡ್ಯಾನ್ಸ್ ಐತೆ ಅಂತ ಕೇಳಿ ಅಲ್ಲ, ಇನ್ನೊಂದು ಬೇರೆ ಕಡೆ ಯಾರು ಸಿಗಲ್ವಾ? ಅಂದ್ರೆ ಚಾಸ್ಬೋದು. ಅವರೇ ಇಡ್ಲಿ, ಆದ್ರೆ ಓದ್ಸತಿ ಬಂದವ್ರು ಬೇಡ ಅಂತ ಹೇಳು. ಅವರೇ ಬರ್ತಾರೆ ಬ್ಯಾಚ್. ನಾನು ಅದನ್ನ ಹೇಳ್ತಾ ಬೇರೆ ಬ್ಯಾಚ್ ಡ್ಯಾನ್ಸ್ ಐತೆ ಕೇಳು. ಅದೇ ಬ್ಯಾಚ್ ಅವರು ಸೆಟ್ ಕಣವ್ರದ್ದು, ಅವ್ರ ಜೊತೆ ಬರ್ತಾರಕಣವ್ರು. ಹುಚ್ಚ ನಿಂಗೆ ಗೊತ್ತಿಲ್ಲ, ಬೇರೆ ಬ್ಯಾಚ್ ಇರ್ತೈತೆ. ನಾವು 4 ಜನ ಇರ್ತಾರೆ ಅವರು. ನಾನು ಫುಲ್ ಸೆಟ್ ಹೇಳ್ತಾ ಇಲ್ಲ ಕಣ, ಅವ್ರು ಡ್ಯಾನ್ಸರ್ಸ್ ಮಾತ್ರ ಬೇರೆ ಬ್ಯಾಚ್ ಸಿಗುತ್ತಾ ಕೇಳು. ಒಳ್ಳೆ ಬ್ಯಾಚ್ ಮಾತ್ರ ಮುಂದೆ ಸೆಟ್ ಎಲ್ಲ ಅವ್ರದೇ ಇರ್ಲಿ. ಸೋನು ಮೆಲೋಡಿಸ್ ನಂಬರ್ ಹೇಳು. 1 2 3 4 5 6 7 8 9 2 9 2 0 3 4 6 7 ಸನ್ಮಾನ ಐಟಮ್ಮು, ಮೊಮೆಂಟಮ್ಮು, ಆರ ಶಾಲ್ಗಳು. ಮೊಮೆಂಟಮ್ ಸಪ್ಲೈ ಕೊಡೋದಲ್ವಾ? ಅದಕ್ಕೆ ಗಿಡ ಕೊಡ್ತೀವಿ ಸಾಕು. 25 ಸಾವಿರ ಬರ್ತೀನಪ್ಪ. ಗಿಡ ಓದ್ಸತಿ ಗಿಡ ಓದ್ಸತಿ ಕೊಟ್ರೆ ನಮ್ಮ ತಾತ ಇನ್ನ ದೊಡ್ಡದಾಯ್ತಂತೀವಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಗಿಡ ಹಾಕೋರ ನಿಮ್ ತಾತ? ಮಾದೇವ್ ತಾತ ಹಾಕೋದು ಗಿಡನ? ಯಾವ ಗಿಡ? ಮನೆ ಹತ್ರ ಬರ್ತಾರೆ ಹೂವಿನ ಗಿಡನಾ ಅಥವಾ ಏನು? ಹೂವಿನ ಗಿಡ. ಇವರು ಇದ್ದೇ ಮಾಡದ ಮಚ್ಚಿ ಇವರು ದರ್ಶನ್ ಪುನಃ ಏನ್ ಮಾಡೋದು? ದರ್ಶನ್ ಬಾಳ ದೊಡ್ಡ ಹುಡುಗ ದರ್ಶನ್ ಇರ್ತವ್ರೆ. ಪಾಟಿ ಪಾಪರ್ ನಾವೇ ಹೊಸ ತಂತೀವಿ ಅಂತ ಹೇಳೋ.
ಶಿವಣಿ ಅವರು ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇರ್ಲಿಚ್ಚಿನ